ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಜೀವ್ ಹಾಗೂ ನೀವು ನೋಡ್ತಿದ್ದೀರಾ ಜೀವ್ಸ್ ಫಿಲಮ್ಸ್. ಆ್ಯಂಡ್ ಹ್ಯಾಪಿ ಮಾರ್ನಿಂಗ್. ಅಕಸ್ಮಾತ್ ನೀವೇನಾದರೂ ಮಧ್ಯಾಹ್ನ ನೋಡ್ತಿದ್ರೆ, ಈವ್ನಿಂಗ್ ನೋಡ್ತಿದ್ರೆ, ನೈಟ್ ನೋಡ್ತಿದ್ರೆ, ಹ್ಯಾಪಿ ನೂನ್, ಹ್ಯಾಪಿ ಈವ್ನಿಂಗ್, ಹ್ಯಾಪಿ ನೈಟ್. ಬೆಳಿಗ್ಗೆ ತಿಂಡಿಗೆ ಒಂದು ಮಸಾಲೆ ದೋಸೆ ತಿಂದೆ, ತುಂಬಾ ಚೆನ್ನಾಗಿತ್ತು. ಹಾಗೆ ದೋಸೆನ ನೆನ್ಪಿಟ್ಕೊಂಡಿರಿ. ವಿಡಿಯೋ ಮಧ್ಯದಲ್ಲಿ ಇದ್ರ ಬಗ್ಗೆ ಒಂದು ಕ್ವಾಟ್ಲೆ ಹೇಳ್ತೀನಿ, ನಂದು ಹಾಗೂ ನಮ್ಮಪ್ಪಂದು. ನಂತರ ಡಸ್ಟಿ ಅಂತ ನೋಡಿ ಅದನ್ನ ಆರ್ಡರ್ ಮಾಡಿದೆ. ನೇಮ್ಗೆ ತಕ್ಕಂತೆ ಡಸ್ಟೇ. ಇದನ್ನ ಟೀ ಎಲೆಯಲ್ಲಿ ಲಾಸ್ಟ್ಲಿ ಉಳ್ಕೊಳತ್ತಲ್ಲ, ಅದನ್ನ ಸೋಸಿ ತಯಾರಿಸೋ ಪೌಡರಲ್ಲಿ ಮಾಡೋದೇ ಈ ಡಸ್ಟಿ. ಇದು ಪರವಾಗಿಲ್ಲ, ನಾರ್ಮಲ್ ಟೀಗಿಂತ ಒಂಚೂರು ಡಿಫ್ರೆಂಟ್ ಅಷ್ಟೇ, ಬಟ್ ಚೆನ್ನಾಗಿತ್ತು. ನಂತರ ನಾ ಹೊರಟೆ. ಓಕೆ ಲೆಟ್ಸ್ ಗೋ. ಯಹಿ ಪಯನೂರ್. ಓಕೆ ಓಕೆ, ಐ ಆಮ್ ಫ್ರಮ್ ಕರ್ನಾಟಕ, ಮೈಸೂರು. ಸೊ ಪಯನೂರಿಂದ ನಾನು ಹೊರಟಿರೋ ಪ್ಲೇಸ್ಗೆ ಇಲ್ಲಿಂದ ಒಂದು 4.5 ಕಿಲೋಮೀಟರ್ಸ್, ಒಂದು 5 ಕಿಲೋಮೀಟ್ರ್ ಅನ್ಕೊಂಡೆ. ಅದನ್ನ ಹೇಳಿದ್ರು 120 ರೂಪಾಯಿ ಅಂತ. ನಾನು 80 ರೂಪಾಯಿ ಹೇಳ್ತಾರೆ. ಅವರು ಬುಕ್ಕೆ ತೆಗೆದು ಎಲ್ಲ ಇಲ್ಲ ಜಾಸ್ತಿಯಲ್ಲಿ ಕಮ್ಮಿ ಎಲ್ಲ ಮಾಡೋದಿಲ್ಲ, ನಾವು ಅದು ಫಿಕ್ಸ್ಡ್ ರೇಟು ಅಂದ್ಬಿಟ್ಟು ಬುಕ್ಕಲ್ಲಿರೋದೇ ತೋರಿಸಿದ್ರು 120 ರೂಪಾಯಿ ಇತ್ತು. नदी के और पहाड़ों के बीच सबसे दूर अकेले रहना, तेरी याद मुझको आई, समझ न पाया वो गुजरी बातें, गुम है वो पल हसीन रातें, लिखने जा रहा हूँ एक नई कहानी, कानों में गूंजे तेरी बातें, आओ चले हवाओं के संग, चल चले प्यार में हम, आओ. ಇಲ್ಲಿಂದ ಬೋಟಲ್ಲಿ ಹೋಗ್ಬೋದು ಅಥವಾ ಕಯಾಕೆಲ್ಲಿ ಹೋಗ್ಬೋದು. ಕಯಾಕೆ ಅಂದರೆ ಒಂದು ಚಿಕ್ಕ ಬೋಟ್ ಕೊಡ್ತಾರೆ, ಅದನ್ನ ನಾವೇ ಓಡಿಸ್ಕೊಂಡು ಹೋಗ್ಬೇಕು. ಸೊ ನಂಗೆ ಈಜು ಬರಲ್ಲ, ಬಟ್ ಆಳ ತುಂಬ ಇಲ್ವಂತೆ. ಬಟ್ ಇರಲಿ, ವಿ ಶುಡ್ ಆಲ್ವೇಸ್ ಫೇಸ್ ಅವರ್ ಫಿಯರ್ಸ್. ಸೊ ಕಯಾಕೆಲ್ಲೇ ಹೋಗೋಣ ಒಬ್ಬನೇ. ಲೆಟ್ಸ್ ಗೋ. ಕಯಾಕೆ ಬೋಟಲ್ಲಿ ಹೋಗ್ಲಿಕ್ಕೆ 300 ರೂಪಾಯಿ 1 ಅವರ್ಗೆ. ಫಸ್ಟ್ ಟೈಮ್ ಈ ಥರ ಹೋಗ್ತಾನೆ ನೀರಲ್ಲಿ ದೋಣಿನ ಅಂದರೆ ಕಯಾಕೆನ ಓಡಿಸ್ಕೊಂಡು ಹೋಗ್ತಿರೋದು. ನಿಜವಾಗ್ಲೂ ಫಸ್ಟ್ ಕೂತಾಗ ಭಯ ಆಯ್ತಾಯ್ತಾ, ಬಟ್ ಈಗ ಸ್ವಲ್ಪ ದೂರ ಬಂದಮೇಲೆ ಇಟ್ಸ್ ಗುಡ್. ಏನಿಲ್ಲ, ಸಿಂಪಲ್. ಹೆಂಗೆ ಗೊತ್ತಾಯ್ತು ನೋಡ್ಸೋದು, ನಾವು ರೈಟ್ ಸೈಡ್ ಹೋಗ್ಬೇಕಂದ್ರೆ ಲೆಫ್ಟ್ ಸೈಡ್ನ ಹಿಂಗೆ ಅನ್ಬೇಕು, ಲೈಕ್ ಹಿಂಗಂದ್ರೆ ಲೆಫ್ಟ್ ಸೈಡು, ಓಕೆನಾ. ರೈಟ್ ಸೈಡ್ ಹೋಗ್ಬೇಕಂದ್ರೆ ಅಲ್ಲ, ಲೆಫ್ಟ್ ಸೈಡ್ ರೈಟ್ ಸೈಡ್ ಹೋಗ್ಬೇಕಂದ್ರೆ ಲೆಫ್ಟ್ ಸೈಡಲ್ಲಿ ಇದನ್ನ ಇದು ಮಾಡಬೇಕು. ರೈಟ್ ಸೈಡ್ ಹೋಗ್ಬೇಕಂದ್ರೆ ಅಲ್ಲ, ರೈಟ್ ಸೈಡ್ ಹೋಗ್ಬೇಕಂದ್ರೆ ಲೆಫ್ಟ್ ಸೈಡಲ್ಲಿ ಇದನ್ನ ಮಾಡಬೇಕು. ಲೆಫ್ಟ್ ಸೈಡ್ ಹೋಗ್ಬೇಕಂದ್ರೆ ರೈಟ್ ಸೈಡಲ್ಲಿ ಹಿಂಗೆ ಮಾಡಬೇಕು. ಸ್ಟ್ರೈಟ್ ಹೋಗ್ಬೇಕಂದ್ರೆ ಎರಡನ್ನೂ ಹಿಂಗೆ ಮಾಡಬೇಕು. ಅಣ್ಣ ಫಿಶಿಂಗ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಓಕೆ. ಇಲ್ಲಿ ಪಾನಿ ಆಕ್ಚುಲಿ ನೀರು ಎಳೀತಿದೆ ಅನ್ಕೊಳ್ಳಿ. ಇಲ್ಲಿ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಅಂಬರದಾಗ ನೇಸರನಗುತ್ತಾನೆ, ಮರಗಿಡ ಹಾಡ್ಯಾವೆ, ಅಕ್ಕಿ ಹಾಡ್ಯಾವೆ, ಹಾಡ್ಯಾವೆ, ಹಕ್ಕಿ ಹಾಡ್ಯಾವೆ. ತೋರಿಸ್ಬೇಕು ಅನ್ಕೊಂಡಿದ್ದು ಪ್ಲೇಸು ಬೇರೆ ಯಾವುದು ಅಲ್ಲ. चल चले प्यार में हम, नजारे बताते हैं किनारों से पुकारते हैं, एक धुन में हो जाती है क्या मैंने जिंदगी समझ ली है, आओ चले हवाओं के संग, चल चले प्यार
ಪ್ಲೇಸ್ ಬಗ್ಗೆ ತಿಳ್ಕೊಂಡು ನಿಮ್ಗೆ ಹೇಳೋಣ ಅಂತ ಹೇಳಿ ಕ್ರೋಮಲ್ಲಿ ಲೈಕ್ ಕಯಾಕೆ ಅಂತ ಸರ್ಚ್ ಮಾಡಿದ್ರೆ ಕೈಕೆ ಬತ್ತವಳೆ. ಆ್ಯಕ್ಚುಲಿ ಅದನ್ನ ಮ್ಯಾಂಗ್ರೋವ್ ಟ್ರೀಸ್ ಅಂತ ಕೂಗ್ತಾರೆ. ಅದಕ್ಕೇನಂದರೆ ಈ ಬ್ಯಾಕಿಶ್ ವಾಟರಲ್ಲಿ ಮಾತ್ರ ಬೆಳೆಯೋದು. ಸೊ ಅದ್ರ ಲೆಂತು ಅಷ್ಟೇ, ಲೈಕ್ ಫುಲ್ ಮಣ್ಣು ತುಂಬಿರುತ್ತೆ, ಎನಿ ಟೈಮ್ ನೀರಿರಬೇಕು. ಸೊ ಅದು ಇಷ್ಟೇ ನೀರಿರೋದಲ್ಲಿ ತುಂಬ ಚೆನ್ನಾಗಿದೆ. ಸೊ ದೋಸೆ ಬಗ್ಗೆ ಮಾತಾಡೋಣ. ದೋಸೆ ಬಗ್ಗೆ ಏನಂದರೆ ಆ್ಯಕ್ಚುಲಿ ನನಗೆ ದೋಸೆ ಅಂದರೆ ಭಯಂಕರ ಇಷ್ಟ, ತುಂಬ ನನ್ನ ಫೇವ್ರೇಟ್ ಆಯಿತಾ. ಸೊ ಲೈಕ್ ನಾನು ಒಂದು ಸಲ ಮಾಡಿಕೊಟ್ರೆ ತುಂಬ ತಿಂತಿದ್ದೆ. ಸೊ ಆಮೇಲೆ ಒಂದು ಪಾಯಿಂಟ್ ಆಫ್ ಟೈಮ್ ಆದಮೇಲೆ ನಮ್ಮ ಅಪ್ಪ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಲೈಕ್ ಅಡುಗೆನ ನಮ್ಮ ಮನೇಲಿ, ಓಕೆನಾ. ಸೊ ಡೈಲಿ ನಮ್ಮ ಅಪ್ಪನೇ ಮಾಡ್ತಿತ್ತು. ನಮ್ಮಪ್ಪ ದೋಸೆ ಮಾಡ್ತಿತ್ತು, ಚೆನ್ನಾಗಿ ಮಾಡ್ತಿತ್ತು. ಆಮೇಲೆ ಹೋಗ್ತಾ 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 ಯಾವಾಗಲೂ ದೋಸೆ 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 ದೋಸೆ. ನನಗೆ ಲಿಟರ್ಲಿ ದೋಸೆ ಮೇಲೆ ಜಿಗುಪ್ಸೆ ಬಂದ್ಬಿಡ್ತು. ನಮ್ಮನೇಲಿ ಏನು ತಿಂಡಿ ಅಪ್ಪ ಅಂದರೆ ದೋಸೆ ಅಂದ್ಬಿಟ್ರೆ ಕುರುಕ್ಷೇತ್ರ. ಅಯ್ಯೋ ಅಷ್ಟು ಜಿಗುಪ್ಸೆ. ಈ ಅಕ್ಕಿ ಉಣ್ಯಾಕದಲ್ಲ, ಅಕ್ಕಿ ಉಣ್ಯಾಕದು, ದೋಸೆ ಮಾಡೋದು, ಲೈಕ್ ಹಿಟ್ಟು ರುಬ್ಬಿಡೋದು, ಒಂದು ಚಟ್ನಿ ಮಾಡಿಬಿಡೋದು, ಆಮೇಲೆ ಆ ಚಟ್ನಿ ಮಾಡಿಬಿಡೋದು. ಇವತ್ತು ದೋಸೆ ಓಕೆ, ಒಂದು ದಿನ ತಿನ್ಬೋದಪ್ಪ, ವೀಕ್ಲಿ ಒಂದು ದಿನ ತಿನ್ಬೋದು, ಓಕೆ. ಉಳ್ದಿರತ್ತಲ್ಲ ಸಂಪಳ ದೋಸೆದು, ಅದರಲ್ಲಿ ನಾಳೆ ಈರುಳ್ಳಿ ದೋಸೆ, ಆದರೂ ನಾಳೆ ನೀರು ದೋಸೆ, ಈ ಥರ 3-4 ದಿನ. ಆಮೇಲೆ ಮತ್ತೆ 2 ದಿನ ಅಂದಮೇಲೆ ಅದೇ. ಅಯ್ಯಪ್ಪ, ಆಮೇಲೆ ಅದು ಏನು ಚೆಂದ ಏನು ಮಾಡ್ತಿರ್ಲಿಲ್ಲ ನಮ್ಮಪ್ಪ, ಯಾವಾಗಲೂ ಒಂದು ಸಲ ಮಾತ್ರ ಚೆನ್ನಾಗಿ ಮಾಡ್ತಾರೆ. ಸೊ ಇದನ್ನ ಹೇಳ್ಬೇಕು ಅನ್ನಿಸ್ತು. ಓಕೆ ಫ್ರೆಂಡ್ಸ್, ಒಂದು ರೌಂಡ್ ಹಾಕ್ತೀನಿ ಒಂದೇ ಜಾಗ. ಹಾ 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 ಹಾ. The Jeev was here. Hey, barra. ಸೊ ಇದಿಷ್ಟಾಗಿತ್ತು ಕಯಾಕೆ ಬೀಚ್ನ ಮ್ಯಾಂಗ್ರೋವ್ ಟ್ರೀಸ್ ಆ್ಯಂಡ್ ಐಲ್ಯಾಂಡ್ ಬಗ್ಗೆ. ಆ್ಯಂಡ್ ನಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಪ್ಲೇಸಲ್ಲಿ. ಅಲ್ಲಿ ತನಕ ಬೈ ಬಾಯ್ ಆ್ಯಂಡ್ ಐ ಲವ್ ಯು ಆಲ್. ಮೈ ಕೈ ನೋವೆಲ್ಲ ಬಂದ್ಬಿಡ್ತು. ಇದು ಆ್ಯಕ್ಚುಲಿ ಡೆಡ್ ಎಂಡು. ಕಾಪಾಡಪ್ಪ ದೇವ್ರೆ. ದೇವ್ರೆ